ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕಾಕ್ನ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಒಂದು ಪಟಾಯಿಂದ ಬ್ಯಾಂಕಾಕ್ ಬರೋವರೆಗೂ ತೋರಿಸಿದ್ದೆ. ಈಗ ಬ್ಯಾಂಕಾಕಿಗೆ ಬಂದು ಇಲ್ಲಿ ಇಳ್ಕೊಂಡು ಈ ಒಂದು ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದ್ದೀರಿ. ನಾನು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಸರ್ ಅಂತ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ, ನಾನೇ ಬಂದಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಸೆಲ್ಫಿ ವಿಡಿಯೋ ಗ್ಯಾಪಲ್ಲಿ ಇರಲಿ ಅಂತ. ಇದು ಬಂದು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ಗೂ ಬಂದು ಮರ್ತುಬಿಟ್ಟೆ. ಈ ಒಂದು ಫ್ಲೋರಲ್ಲಿ ನಾವು ಇವಾಗ ಚೆಕ್ ಇನ್ ಮಾಡೋದಕ್ಕೆ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟು ಫಿಲ್ ಮಾಡಿ ನಾವು ಆನ್ಲೈನ್ ಬುಕ್ ಆಲ್ರೆಡಿ ಮಾಡಿದ್ವಿ. ಬಟ್ ಈಗ ಮತ್ತೆ ಪ್ರೊಸೆಸ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಲಾಬಿ ಹೆಂಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ನಾವು ಸೀದಾ ಇವಾಗ ರೂಮ್ಗೆ ಹೋಗ್ತೀವಿ. ರೂಮ್ ಕೂಡ ತೋರಿಸ್ತೀನಿ, ರೂಮ್ ಹೆಂಗಿರುತ್ತೆ, ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು. ನನಗಂತೂ ಹೋಟೆಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ. ಸ್ವಲ್ಪ ಬಾರ್ಡರ್ ಲೈನು ಅಂದರೆ ಸಿಟಿ ಸೆಂಟ್ರಿಂದ ಒಂದು 4-5 ಕಿಲೋಮೀಟರ್ ಸ್ವಲ್ಪ ಆಚೆಗೆ ಬಂದಿದ್ದೀವಿ. ಬಟ್ ಆದರೂ ಎಲ್ಲ ಹತ್ರನೇ, ಏನು ತುಂಬ ದೂರ ಏನಿಲ್ಲ. ವ್ಯೂ ಹೆಂಗೆ ಕಾಣುತ್ತೆ ಆಚೆ ಕಡೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪಕ್ಕದಲ್ಲೇ ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ ಹೋಗುತ್ತೆ ಈ ಬ್ರಿಡ್ಜ್ ಮೇಲೆ. ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬ್ಯಾಂಕಾಕಿನ ಒಂದು ನೋಟ. ಓಕೆನಾ. ಮೆಟ್ರೋ ಹೋಗ್ತಾ ಇರುತ್ತೆ ಆ್ಯಕ್ಚುಲಿ. ನಾನು ನಿಮಗೆ ರೈಲ್ ಅಂದೆ, ಅದೇ ರೈಲ್ ಅಂದರೆ ಎಲ್ಲ ಒಂದೇ, ಮೆಟ್ರೋ ಅಂದ್ರೆ ಒಂದೇ, ಎಲ್ಲ ಒಂದೇ. ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಚೆಕ್ ಇನ್ ಮಾಡಿಕೊಂಡು ರೂಮ್ ಒಳಗಡೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಈ ಲಿಫ್ಟಲ್ಲೆಲ್ಲ ರೂಮಲ್ಲಿ ಇರೋರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಆ ಕಾರ್ಡ್ನಲ್ಲಿ ಟ್ಯಾಪ್ ಮಾಡಿ ನೀವು ನಂಬರ್ ಒತ್ತಿದ್ರೆ ಮಾತ್ರ ಅದು ಸೆಲೆಕ್ಟ್ ಆಗುತ್ತೆ, ಇಲ್ಲ ಸೆಲೆಕ್ಟ್ ಆಗಲ್ಲ ನೋಡಿ. ಈಗ ಆಗಲಿಲ್ಲ, ಈ ಕಾರ್ಡ್ ಒತ್ತಿದ್ದಕ್ಕೆ ಆಗುತ್ತೆ. ಯಾಕಾಗ್ತಿಲ್ಲ? ಸ್ವಲ್ಪ ಸರ್ಕಸ್ ಆಯಿತು, ಒಟ್ಟು ಮಾಡಿದೆ, ಅದನ್ನು ಸರಿಯಾಗಿ ಟ್ಯಾಪ್ ಆಗ್ತಿರ್ಲಿಲ್ಲ. ಆಯಿತು, ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನೀವು ಯಾರಂದ್ರೆ ಅವರೇ ಬಂದು ಈ ಲಿಫ್ಟ್ನ ಯೂಸ್ ಮಾಡೋಕ್ಕಾಗಲ್ಲ. ಇದು ಎಲ್ಲ ಹೋಟ್ಲಲ್ಲಿ ಇದ್ದೇ ಇರುತ್ತಿದ್ದು, ಈ ಹೋಟೆಲಲ್ಲೂ ಹಾಗೆ ಇದೆ. ಮತ್ತು ನಾನು ಹೆಂಗಿದೆ ರೂಮ್ ಕಾರಿಡಾರ್ ಎಲ್ಲ ತೋರಿಸ್ತಿದ್ದೀನಿ ನೋಡಿ, ಪ್ಯಾಸೇಜ್ ಯಾವ ಥರ ಇದೆ ಅಂತ. ಈಗ ನೋಡಿ, ಇಲ್ಲೂ ಟ್ಯಾಪ್ ಮಾಡಿದ್ರೆ ಮಾಮೂಲಿ ರೂಮ್ ಡೋರ್ ಓಪನ್ ಆಯಿತು. ಆದಮೇಲೆ ಇದನ್ನು ಅದಕ್ಕೆ ಸಿಗಿಸಿದ್ರೆ ಲೈಟ್ ಎಲ್ಲ ಆನ್ ಆಗುತ್ತೆ. ಇನ್ನೊಂದ್ಸಲಿ ಫಸ್ಟಿಂದ ಡೋರ್ ಓಪನ್ ಮಾಡ್ಕೊಂಡು ರೂಮ್ದು ವಿಡಿಯೋ ತೋರಿಸ್ತೀನಿ ನೋಡಿ. ಬನ್ನಿ, ರೂಮ್ ಒಳಗಡೆ ಎಂಟ್ರಿ ಆಗೋಣ. ಹೋಗ್ತಾ ಇದ್ದೀವಿ. ರೂಮು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ರೂಮು, ನೀಟಾಗಿದೆ, ಕ್ಲೀನಾಗಿದೆ, ಅಚ್ಚುಕಟ್ಟಾಗಿದೆ. ಇದೊಂಥರ ಓಪನ್ ಶವರು, ಗ್ಲಾಸ್ ಡೋರ್ ಇಟ್ಟಿದ್ದಾರೆ. ಮತ್ತು ವಾಶ್ ಬೇಸಿನ್ ಈ ಕಡೆ ಇದೆ, ಬೆಡ್ ಇಲ್ಲೇ ಇದೆ. ಅದು ಪಕ್ಕ ಆ ಕಡೆ ಕರ್ಟನ್, ಈ ಕಡೆ ಟಿವಿ ಇದೆ. ಇಲ್ಲಿ ಸ್ಟಡಿ ಟೇಬಲ್ ಥರ ಕುತ್ಕೊಂಡು ಬರೆಯೋದಕ್ಕೆ, ಓದೋದಕ್ಕೆ ಎನ್ಕಾರು ಇರಲಿ ಅಂತ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಸೋಫಾನು ಇದೆ. ಲಕ್ಸುರಿ ಆಗಿದೆ ಅಂತಲೇ ಹೇಳ್ಬೋದು. 4 ಸ್ಟಾರ್ ಹೋಟ್ಲ್ ಅಲ್ವಾ, ಇದೆಲ್ಲ ಇದ್ದೇ ಇರುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿದೆ. ಫಸ್ಟ್ ನಾನು ಎಲ್ಲೇ ಹೋದರೂ ನೀಟ್ ನೋಡ್ತೀನಿ, ಕ್ಲೀನಾಗಿರೋದು ನೋಡ್ತೀನಿ. ಇದೆ ವಾಶ್ರೂಮು ಚೆನ್ನಾಗಿದೆ, ಬಾತ್ರೂಮು ಚೆನ್ನಾಗಿದೆ, ಶವರ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲನೂ ಕ್ಲೀನಾಗಿ, ನೀಟಾಗಿ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿಂಪಲ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್, ಎಕ್ಸ್ಟ್ರಾಡಿನರಿ ಅಷ್ಟೇ, ಇನ್ನೇನು ನೋ ಟಾಕ್ಸ್. ಇದ್ರ ಪ್ರೈಸ್ ಎಷ್ಟು ಅಂದರೆ, ನೀವು ಡೈರೆಕ್ಟಾಗಿ ಬಂದು ಬುಕ್ ಮಾಡ್ಕೊತೀನಿ ಅಂದರೆ ಪರ್ ಡೇ ಒಂದು 10-12 ಸಾವಿರ ಹೇಳ್ತಾರೆ. ನೀವು ಆನ್ಲೈನಲ್ಲಿ ಪ್ರೀ ಬುಕ್ ಮಾಡ್ಕೊಂಬಂದರೆ ಒಂದು 5-6 ಥೌಸಂಡಲ್ಲಿ ಸಿಗುತ್ತೆ ಪರ್ ಡೇಗೆ. ಮತ್ತು ನಾನು ರೂಮಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡಿ. ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ನಾವು ಯಾವಾಗಲೂ ಹೇಳ್ತೀವಿ, ಈ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡಬೇಕು ಅಂತ. ಬಟ್ ನಮಗಿರೋ ಟೈಮಲ್ಲಿ ಟೂರ್ಗೆ ಅಂತ ಹೋದಾಗ ಸ್ವಿಮ್ಮಿಂಗ್ ಪೂಲ್ ನಾವು ಯೂಸೇ ಮಾಡಲ್ಲ. ತುಂಬ ಜನ ಯೂಸ್ ಮಾಡಲ್ಲ, ತುಂಬ ಕಮ್ಮಿ ಜನ ಯೂಸ್ ಮಾಡೋದು. ಇನ್ನೂ ಒಂದ್ಸಲಿ ರೂಮ್ನ ಕೆಳಗಡೆ ಇರೋ ಫ್ಲೋರ್ ಮ್ಯಾಟ್ಸು, ಈ ಕಡೆ ಇರೋ ಟಿವಿ ಎಲ್ಲ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ಎಷ್ಟು ಸಲ ಅಂತ ಹೇಳಿ ನೋಡ್ರಿ, ಎಲ್ಲ ರೂಮ್ ನೋಡ್ರಿ. ಸೆಂಟ್ರಲೈಸ್ಡ್ AC. ಇನ್ನೊಂದ್ಸಲಿ ವ್ಯೂ ರೂಮಿಂದ ಆಚೆ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಸ್ವಿಮ್ಮಿಂಗ್ ಪೂಲು, ಬಟ್ ಯೂಸ್ ಮಾಡಲ್ಲ ಅಷ್ಟೇ. ಸಿಟಿ ವ್ಯೂ ಹಿಂಗೆ ಕಾಣುತ್ತೆ ನೋಡಿ, ಬ್ಯಾಂಕಾಕ್ ಸಿಟಿ ವ್ಯೂ ನನ್ನ ರೂಮಿನಿಂದ. ಸೆಲ್ಫಿ ವಿಡಿಯೋ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಇನ್ನೂ ಒಂದ್ಸಲ ಇರಲಿ ಅಂತ. ಡನ್. ಈಗ ಮತ್ತೆ ಮಾತಾಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ಜನ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಿಲ್ಲ. ಮೌನವಾಗಿ ಎಲ್ಲರನ್ನ ರೆಕಾರ್ಡ್ ಮಾಡಿ ನಿಮಗೆ ವಾಯ್ಸ್ ಓವರಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಈಗ ಸದ್ಯಕ್ಕೆ ಅವಾಗವಾಗ ಒಂದೊಂದು ಗ್ಯಾಪಲ್ಲಿ ಇರಲಿ ಅಂತ ಲೈವಾಗಿ ಮಾತಾಡ್ತಾ ಇದ್ದೀನಿ. ಇದು ಕೂಡ ಲೈವ್ ವಿಡಿಯೋ ರೆಕಾರ್ಡಿಂಗು. ಈಗ ನಾವು ಬ್ಯಾಂಕಾಕ್ ಬಂದ್ವಿ, ರೂಮಿಗೆ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಇವಾಗ ಕ್ಲೀನಿಗೆ ನಾವು ಬ್ಯಾಂಕಾಕ್ನ ಟೂರ್ ಹೊಡೋದಕ್ಕೆ ಹೋಗ್ತಾ ಇದ್ದೀವಿ. MBK ಮಾಲ್, ಇಂದಿರಾ ಮಾರ್ಕೆಟಲ್ಲಿ ಇವತ್ತೇನಾದ್ರು ಶಾಪಿಂಗ್ ಇತ್ತು ಅಂದರೆ ಎಲ್ಲ ಮುಗಿಸ್ಕೊಂಡು ನಾಳೆ ಫುಲ್ ಡೇ ಆರಾಮಾಗಿ ಓಡಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ನಾವು MBK ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಓಕೆನಾ. ಸೊ ಬನ್ನಿ, ನಿಮಗೂ ವಿಡಿಯೋದಲ್ಲಿ ತೋರಿಸ್ತೀನಿ MBK ಮಾಲ್ನ. ಥಮ್ಸ್ ಅಪ್. ಬ್ಯಾಂಕಾಕ್ ಸಿಟಿ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಹಂಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೇನಂದರೆ ಇಂದಿರಾ ಮಾರ್ಕೆಟು ಔಟ್ಡೇಟೆಡು, ಫುಲ್ಲು ವರ್ಸ್ಟು, ವೇಸ್ಟು. ನಾನು ಅದನ್ನು ಯಾರಿಗೂ ರೆಫರ್ ಮಾಡಲ್ಲ. ಸುಮ್ಮನೆ ಹಳೇ ಹೆಸರದು, ಸುಮ್ಮನೆ ಇನ್ನೂ ಓಡ್ತಿದೆ, ಹೆಸರಲ್ಲಿ ಓಡ್ತಿದೆ. ಅದು ಟೋಟಲ್ ವೇಸ್ಟ್. ಅದು ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ, ಅಷ್ಟು ಕಚಡವಾಗಿದೆ, ಏನೇನೂ ಇಲ್ಲ, ವೇಸ್ಟು. ಅದನ್ನು ನಾನು ವೀಡಿಯೋದಲ್ಲಿ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು MBK ಮಾಲ್ ಬಂದು ನಿಮಗೆ ಇದೊಂಥರ ತುಂಬ ಜನಕ್ಕೆ ಬ್ಯಾಂಕಾಕ್ ಅಂದರೆ MBK ಮಾಲ್ ಅನ್ನೋ ರೇಂಜ್ಗೆ ಆಗೋಗಿದೆ. ಅಂದರೆ
MBK ಮಾಲ್ಗೆ ಹೋಗ್ಬೇಕು ಶಾಪಿಂಗ್ ಅನ್ನೋ ಥರ ಫೀಲು. ಬಟ್ ಅದಕ್ಕಿಂತ ಸೂಪರ್ ಆಗಿರೋದು, ಅದಕ್ಕಿಂತ ದೊಡ್ಡದಾಗಿರೋ ಅಂಥ ಮಾಲ್ಗಳು ಸುಮಾರು ಇದಾವೆ. ಈಗಂತೂ ಅದು ಯಾವುದೋ ಐಕಾನ್ ಸಿ ಎಮ್ ಐಕಾನ್ ಸ್ಕ್ವೇರ್ ಯಾವುದೋ ಮಾಲು ಸಕ್ಕತ್ತಾಗಿ ಮಾಡಿದ್ದಾರೆ. ಮಾಲ್ ಮಾತ್ರ ಸೂಪರ್ ಆಗಿದೆ. ಮಾಲು ತುಂಬ ದೊಡ್ಡ ಮಾಲ್ ಅದು. ಬಟ್ ಈಗ MBK ಮಾಲ್ ಒಳಗಡೆ ಬಂದಿದ್ದೀವಿ. ಇದು ನೋಡಿ, ನೀವು ಬಂದರೆ MBK ಮಾಲ್ನ ಇಂದಿರಾ ಮಾರ್ಕೆಟ್ನ ಬಿಟ್ಬಿಟ್ಟು ಅದು ಯಾವುದೋ ಐಕಾನ್ ಸಿ ಎಮ್ ಐಕಾನ್ ಹೆಸರು ಗೊತ್ತಿಲ್ಲ, ನೀವೇ ಹುಡುಕ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಆ ಮಾಲ್ಗೆ ಹೋಗಿ. ಸೂಪರ್ ಆಗಿದೆ ಮಾಲ್, ಎಕ್ಸ್ಟ್ರಾರ್ಡಿನರಿ ಮಾಲ್ ಅದು. ಚೆನ್ನಾಗಿದೆ, ದೊಡ್ಡದು. ಇದು ಏನು MBK ಮಾಲ್ ನೋಡಿ ಬೇಜಾರಾಗೈತೆ ನಮಗೂ. ಫಸ್ಟ್ ಟೈಮ್ ಬರೋರ್ಗೂ ಇದೇನು ರೆಗ್ಯುಲರ್ ಮಾಲ್ ಅನ್ಸ್ಬಿಡುತ್ತೆ. ಏನು ವೆರೈಟಿ ಅನ್ಸಲ್ಲ, ಸ್ಪೆಷಲ್ ಅನ್ಸಲ್ಲ, ಖುಷಿ ಏನು ಅಷ್ಟು ಕೊಡಲ್ಲ. ಇರಲಿ, ನಾನು ಯಾವುದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿರಲಿಲ್ವಲ್ಲ MBK ಮಾಲ್ದು ಅಂತ ಮಾಡ್ತಾ ಇದ್ದೀನಿ, ಮಾಡ್ಬಿಟ್ಟು ಹಾಕಿರ್ತೀನಿ. ಒಂದು ಇರಲಿ ಅಂತ. ಒಂದು ಟೈಮಲ್ಲಿ MBK ಮಾಲ್ ಅಂತ ಹೇಳೋರು ಗುರು ಅಂತ. ಆಮೇಲೆ ಇಂದಿರಾ ಮಾರ್ಕೆಟ್ನು ಫೇಮಸ್ ಮಾಡ್ತಿದ್ರು, ನಮ್ಮದು ನ್ಯಾಷನಲ್ ಮಾರ್ಕೆಟ್ ಥರ. ಬಟ್ ಏನು ಅದು ಇವಾಗ ಪ್ರಯೋಜನ ಇಲ್ಲ. ನೋಡೋಣ, ಫಸ್ಟ್ ಇವಾಗ MBK ಮಾಲ್ನ ಸುತ್ತಾ ಇದ್ದೀವಿ, ಬನ್ನಿ ಸುತ್ತೋಣ. ಏನೇನಿದೆ ಅಂತ ನಾನು ಹೇಳೋಕೆ ಹೋಗಲ್ಲ, ಕಣ್ಣಿಗೆ ಕಾಣಿಸುತ್ತೆ, ನೋಡ್ಕೊಳ್ಳಿ ನೀವೇನ. ಇದೆ MBK ಮಾಲ್ ಒಳಗಡೆ ಇರೋಂಥ ಅಂಗಡಿಗಳು ಯಾವ ಥರ ಇದೆ, ಫ್ಲೋರ್ಗೆ ಹಾಕಿರೋ ಟೈಲ್ಸ್ ಯಾವ ಥರ ಇದೆ, ರೂಫಲ್ಲಿ ಯಾವ ಥರ ಪೇಂಟ್ ಹೊಡೆದವ್ರೆ, ಗೋಡೆ ಯಾವ ಥರ ಪೇಂಟ್ ಹೊಡೆದವ್ರೆ ಎಲ್ಲ ನೋಡ್ಕೊಳ್ಳಿ ನೀವೇನ. KFCಗೆ ಬಂದ್ವಿ, ಏನೋ ಒಂಚೂರು ಹೊಟ್ಟೆ ಹಸ್ಕೊಂಡು ತಿನ್ನೋಣ ಅಂತ. ಇಲ್ಲಿ ನೋಡಿ, ಮಿರಿಂಡಾ ಫಾಟ ಎಲ್ಲ ನಾವು ಎಷ್ಟು ಬೇಕಾದ್ರೂ ತೊಗೊಂಬೋದು, ಅನ್ಲಿಮಿಟೆಡ್. ನಮ್ಮ ಬೆಂಗಳೂರಲ್ಲಾದರೆ ಇಷ್ಟಕ್ಕಿಷ್ಟೇ ಅಂತ ಕೊಡ್ತಾರೆ. ಊಟ ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಮತ್ತೆ MBK ಮಾಲ್ನ ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀನಿ. ಎಕ್ಸ್ಕಲೇಟರ್ಗಳು ಯಾವ ಥರ ಇದೆ, ಮೇಲಿಂದ ಲೈಟ್ ಯಾವ ಥರ ಅದು ನ್ಯಾಚುರಲ್ ಲೈಟ್ ಒಳಗಡೆ ಬರ್ತಿದೆ, LED ಡಿಸ್ಪ್ಲೇ ಯಾವ ಥರ ಹಾಕಿದ್ದಾರೆ ಅಂತ ನೋಡಿ. LED ಅಂತೂ ಇವಾಗ ಟ್ರೆಂಡಿಂಗ್ ಅವರು, ಎಲ್ಲಿ ನೋಡ್ರು LED. ಆಮೇಲೆ ಏನು ಗೊತ್ತಾ, ಅದು ಅಡ್ವಾಂಟೇಜು, ವಿಡಿಯೋ ಪ್ಲೇ ಮಾಡ್ಬೋದು, ಜೊತೆಗೆ ಸ್ಟಿಲ್ನ ಸೆಕೆಂಡ್ ಚೇಂಜ್ ಮಾಡ್ಬೋದು. ಮತ್ತು ಎಲ್ಲೋ ಕುತ್ಕೊಂಡು ಎಲ್ಲಿಂದನೂ ಆಪ್ರೇಟ್ ಮಾಡಿ ಏನು ಬೇಕಾದ್ರೂ ಚೇಂಜ್ ಮಾಡಿ ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಬಟ್ಟೆ ಕಟ್ಟೋದು, ಮತ್ತು ಅದನ್ನು ಬಿಚ್ಚಾಕ ಒಂದಷ್ಟು ಜನ ಆಳುಗಳು ಬರಬೇಕು, ಮತ್ತು ಅದು ಬ್ರೈಟಾಗಿ ಕಾಣಲ್ಲ, ಚೆನ್ನಾಗಿ ಕಾಣಲ್ಲ, ಅವೆಲ್ಲ ಔಟ್ಡೇಟೆಡ್. ಇನ್ನೊಂದು ಸ್ವಲ್ಪ ವರ್ಷಗಳು ಹೋಗ್ಬಿಟ್ರೆ ಎಲ್ಲ LED ಆಗೋಗುತ್ತೆ. ಈ ಬಟ್ಟೆ ಕಟ್ಟೋದು, ಬ್ಯಾನರ್ ಕಟ್ಟೋದೆಲ್ಲ ಹೊಟ್ಟೋಗುತ್ತಿನ್ನ ಆಲ್ಮೋಸ್ಟ್ LED ಬಂದ್ಬಿಡುತ್ತೆ ಎಲ್ಲ ಕಡೆ ಅನ್ನೋದು. ನಾನು ಇವಾಗ MBK ಮಾಲ್ನ ಈ ಕಡೆ ಸೈಡಿಗೆ ಬಂದೆ. ಸೈಡಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ನೋಡಿದೆ, ತುಂಬ ಚೆನ್ನಾಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಹೆಣ್ಣು ಮಕ್ಕಳೇನೋ ಬಗ್ ನೋಡ್ತಾರೆ. ಈ ಕಡೆ ನೋಡಿ, ರೋಡ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ಚೆನ್ನಾಗಿ ಫಾಲೋ ಮಾಡ್ತಾರೆ. ಒಂದು ಗಾಡಿಯಿಂದ ಒಂದು ಗಾಡಿಗೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ. ಹೆಂಗಂದ್ರಂಗೆ ಓವರ್ಟೇಕ್ ಮಾಡಲ್ಲ, ಸುಮ್ಮನೆ ಹಾರನ್ ಮಾಡಲ್ಲ. ಬಟ್ ಒಂದೇ ಬೇಜಾರಂದರೆ ಒಂದು ಆಟೋ ಸೌಂಡ್ ಮಾಡಿದ್ರು. ಇದು ಎಲ್ಲ ರೂಲ್ ಚೆನ್ನಾಗಿ ಮಾಡಿಬಿಟ್ರು. ಆ ಕಚಡ ಒಂದು ಸೌಂಡ್, ಆಟೋ ಸೌಂಡು ನೀವು ಬಂದಾಗ ಗೊತ್ತಾಗುತ್ತೆ ನೋಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಾರೆ. ಹೆವಿ ಇರಿಟೇಟಿಂಗ್ ಬರೋದು, ಹೆವಿ ಇರಿಟೇಟಿಂಗ್. ನೋಡಿ, ಮೆಟ್ರೋ ಟ್ರೈನ್ ಹೋಗ್ತೈತಿ ಇಲ್ಲಿ. ಎಷ್ಟು ಇರಿಟೇಟಿಂಗ್ ಅಂದರೆ ಬರೋ ಅಂತ ಇರುತ್ತೆ. ಆರನ್ ಹೊಡೆಯೋದೇ ಬೇಡ, ಆರನ್ ಹೊಡ್ಕೊಂಡೇ ಓಡಾಡೋಂಗೆ ಇರುತ್ತೆ. ಯಾವಾಗಲೂ ಅಷ್ಟು ಕಚಡ ಸೌಂಡ್ ಮಾಡುತ್ತೆ ಆಟೋಗಳು. ಅದೊಂದು ಬ್ಯಾನ್ ಮಾಡಬೇಕಿತ್ತು, ಇನ್ನೂ ಮಾಡಿಲ್ಲ. ಏನಕ್ಕಂತ ಗೊತ್ತಿಲ್ಲ. ಯಾವುದೋ ರೋಡಲ್ಲಿ ಏನೋ ಒಂದು ಕಾನ್ಸರ್ಟ್ ಲೈವ್ ರೋಡ್ ನಡೀತಾ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಇದು MBK ಮಾಲಲ್ಲಿ ನಿಮಗೆ ಓಪನ್ ಕಾರಿಡಾರ್ ಥರ ಇದು ಸೈಡಲ್ಲಿ ನೋಡಿ. ಎಲ್ಲ ಹಂಗೆ ತೋರಿಸ್ತಾ ಇದ್ದೀನಿ. ಬ್ರಿಡ್ಜ್ ಎಲ್ಲ ಇದೆ ಇಲ್ಲಿ, ಮೆಟ್ರೋ ಸ್ಟೇಷನ್ಗೆ ಹತ್ರ. ಇವರೆಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, ಕೆಲವರೆಲ್ಲ ಫೋಟೋ ತೆಕ್ಕೊಂತವ್ರೆ. ತುಂಬ ಜನ ಮಾಲ್ಗೆ ಹೋಗೋದು ನಿಮ್ಗೆ ಗೊತ್ತಿರುತ್ತೆ. 100 ಜನ ಹೋದರೆ ಅಲ್ಲಿ 90 ಜನ ಬರೀ ಓಡಾಡೋಕ್ಕೆ ಹೋಗ್ತಾರೆ, ಒಂದು 10 ಜನ ಮಾತ್ರ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ. ಹಂಗಂತೇನು ತಪ್ಪಿಲ್ಲ. 90 ಜನನೂ ಯಾರು ಹೋಗ್ತಾರಲ್ಲ, ಆ ಜನ ಕಳೆ ಕೊಡುತ್ತೆ ಮಾಲ್ಗೆ. ಯಾರೂ ಹೋಗಲ್ಲ, ಬರೀ 10%, ಬರೀ 10 ಜನ ಹೋಗ್ತಾರೆ ಶಾಪಿಂಗ್ ಮಾಡೋಕ್ಕೆ. ಅಂದರೆ ಮಾಲ್ ಬೇಕೋ ಅಂತ ಇರುತ್ತೆ, ಮಾಲಿಗೆ ಕಳೆ ಬರಲ್ಲ. ಕಳೆ ಯಾವಾಗ ಅಂದರೆ ನೀವು ಶಾಪಿಂಗ್ ಮಾಡದೇ ಇದ್ರೂ ಪರವಾಗಿಲ್ಲ, ಜನ ಓಡಾಡ್ತಾ ಇರ್ಬೇಕು ಮಾಲಲ್ಲಿ. ಆವಾಗಲೇ ಒಂದು ಮಾಲ್ಗೆ ಕಲೆ ಜೊತೆಗೆ ಕಳೆ ಜೊತೆಗೆ ಬೆಲೆ ಎಲ್ಲ ಬರುತ್ತೆ. ಮತ್ತು ಇನ್ನೇನು ಅಷ್ಟೇ. ಬನ್ನಿ ನೋಡೋಣ. ಹಂಗೆಲ್ಲ ತೋರಿಸ್ತೀನಿ, ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು. ನನಗಂತೂ ಮಾತಾಡಿ ಗಂಟಲೆಲ್ಲ ನೋವು ಬರ್ತಾಯಿದೆ. ಈ ಒಂದು ವೀಡಿಯೋ ಇವಾಗ ಮುಗಿಸ್ಬಿಟ್ಟು ಇನ್ನು ಮಿಕ್ಕಿದ ವೀಡಿಯೋಗಳಿಗೆ ವಾಯ್ಸು ಯಾವಾಗಾರು ಕೊಟ್ಕೊತೀನಿ ಫ್ರೀ ಆದಾಗ. ನೋಡಿ ಹೆಂಗೆ ಕಾಣ್ತಿದೆ ಟ್ರಾಫಿಕ್ಕು, ಇಲ್ಲಿನ ಜನಗಳು. ಆಮೇಲೆ ಈ ಬ್ಯಾಂಕಾಕ್ ಅಂತ ನಿಮ್ಗೆ ಆ ಬ್ರಿಡ್ಜ್ ಮೇಲೆ ಕಾಣ್ತಿದೆಯಲ್ಲ, ಅದು ಫೇಮಸ್ಸು. ತುಂಬ ಜನ ಇಲ್ಲಿ ಬಂದು ಫೋಟೋ ತೆಕ್ಕೊತಾರೆ. ಈ ಒಂದು ರೌಂಡ್ ಬ್ರಿಡ್ಜ್ ಥರ ಇದೆ ಇಲ್ಲಿ, ಈ ಒಂದು ಸರ್ಕಲ್ಲು ಸಿಕ್ಕಾಪಟ್ಟೆ ಫೇಮಸ್ಸು ಬ್ಯಾಂಕಾಕಲ್ಲಿ. ತುಂಬ ಜನ MBK ಮಾಲಿಗೆ ಬರೋರು ಈ ಒಂದು ಜಾಗದಲ್ಲಿ. ಮತ್ತು ಈ ಒಂದು MBK ಮಾಲ್ ತೋರಿಸಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ಇದೆ MBK ಸೆಂಟರ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಈ ಒಂದು ಜಾಗದಲ್ಲಿ ಸೆಲ್ಫಿಗಳು, ಫೋಟೋಗಳು ಎಲ್ಲ ಇಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸುಮಾರು ಜನ. MBK ಸೆಂಟರ್, MBK ಮಾಲ್ ಫೇಮಸ್ ಮಾಲ್. ಬಟ್ ನನಗೆ ಕೇಳೋದಾದರೆ ನೀವು ಅವಾಯ್ಡ್ ಮಾಡಿ. ಈ ಮಾಲ್ ಬದಲು ನಮ್ಗೆ ಹೇಳಿದ್ನಲ್ಲ, ಅದ್ಯಾವುದೋ ಐಕಾಮ್ ಸಿಯಾನ್ ಹೆಸರು ಸಿಮಿಲರ್ ಆಗಿ ಯಾವುದೋ ಇದೆ, ಹುಡುಕ್ಬಿಟ್ಟು ನೀವೇ ನೋಡಿ. ಆ ಒಂದು ಮಾಲಿಗೆ ಹೋಗಿ. ನನಗಂತೂ ಸಖತ್ ಇಷ್ಟ ಆಯ್ತು ಆ ಮಾಲ್ ವೀಡಿಯೋ ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗಿ ವಾಪಸ್ ಬಂದ್ಬಿಟ್ವಿ ನಾವು. ನೆಕ್ಸ್ಟ್ ಟೈಮ್ ಈ ಕಡೆ ಬ್ಯಾಂಕಾಕ್ ಕಡೆ ಬಂದಾಗ ಆದರೆ ಅದೊಂದು ವೀಡಿಯೋ ಮಾಡ್ತೀನಿ. ಮತ್ತು ಬಂದಾಗೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಾವು ಬರೋದು ಎಂಜಾಯ್ ಮಾಡೋಕ್ಕೆ ಅಂತೇಳಿ. ಎಂಜಾಯ್ ಮಾಡೋದು ಬಿಟ್ಬಿಟ್ಟು 24 ಗಂಟೆ ಟೈಮಲ್ಲಿ ಒಂದು ಮುಕ್ಕಾಲು ಟೈಮ್ ಬರೀ ವೀಡಿಯೋ ಮಾಡ್ಕೊಂಡೇ ಓಡಾಡಬೇಕು. ಕೈಯಲ್ಲಿ ಫೋನ್ ಹಿಡ್ಕೊಬೇಕು, ವೀಡಿಯೋ ಮಾಡಬೇಕು. ನಾವು ಅದನ್ನ ಲೈವ್ಲಿನೆಸ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅದೊಂದು ಕಷ್ಟ ಈ ವಿಡಿಯೋ ಮಾಡೋದ್ರಲ್ಲಿ, ಬೇಜಾರು. ಅದೊಂದು ಬೇಜಾರಿನ ಸಂಗತಿ.
ಬಟ್ ಇರಲಿ ಅನ್ನೋ ನೆನಪಿಗೋಸ್ಕರ ಸ್ವಲ್ಪ ತೆಕ್ಕೊಂಡ್ರೆ ಸಾಕಾಗ್ತಿತ್ತು. ನಾವು ಸಿಕ್ಕಾಪಟ್ಟೆ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲ ತೆಗೆದಾಕ್ದೆ. ಅಷ್ಟು ಬೇಕಾಗಿತ್ತು ಅನ್ಸ್ಬಿಡ್ತು. ಏನೋ ಬಿಡಿ ಹೋಗ್ಲಿ, ಎಲ್ಲ ಆಗಿದ್ದಾಗೋಯ್ತು. ಈಗ ನೋಡಿ ಒಳಗಡೆ ಇಲ್ಲೆಲ್ಲ ನಿಮಗೆ ಫೋನ್ಗಳನ್ನ ಸೇಲ್ಗಿಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ಕಿಗೆ ಒಂದು ಫ್ಲೋರ್ ಇದೆ, ಇಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಏನು ರೇಟ್ ಏನು ಓಕೆ, ನಮ್ಮ ಇಂಡಿಯಾದಲ್ಲಿ ಸಿಗದಿರೋದೇನಲ್ಲ, ಬಟ್ ಸಿಗುತ್ತೆ. ಸಾರಿ ಹೇಳಂಗಿಲ್ಲ. ನಮ್ಮ ಸ್ನೇಹಿತರೊಬ್ಬರಿಗೆ ಒಂದು ಸ್ಯಾಮ್ಸಂಗ್ ಫೋಲ್ಡ್ 4ದು ಒರಿಜಿನಲ್ ಸ್ಯಾಮ್ಸಂಗ್ದು ಕೇಸ್ ಸಿಕ್ಕಿಲ್ಲ, ಬ್ಲ್ಯಾಕ್ ಕಲರು. ಇಂಡಿಯಾದಲ್ಲಿ ಅಂದರೆ ಬೆಂಗಳೂರಲ್ಲಿ ಸುಮಾರು ಇದರಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಇಲ್ಲಿ ಸಿಕ್ತು ನಮಗೆ. ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೇಟೆಲ್ಲ ಹೆಚ್ಚು ಕಮ್ಮಿ ಒಂದೇ ರೇಟ್, ಏನು ತುಂಬ ಏನು ಕಮ್ಮಿಗೇನು ಸಿಗಲ್ಲ. ಓಕೆ, ಬ್ಯಾಂಕಾಕಲ್ಲಿ ಏನಾದರೂ ಟಿ ವಿ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ, ಒಪ್ಕೊತೀನಿ. ಫೋನ್ ಕೂಡ ಸ್ವಲ್ಪ ಕಮ್ಮಿನೇ, ಏನು ತುಂಬ ಕಮ್ಮಿ ಅಂತ ಏನು ಹೇಳಂಗಿಲ್ಲ. ಓಕೆ, ಬಂದಿದ್ರೆ ತೊಗೊಬೋದು. ಇದಕ್ಕಂತಲೇ ಬಂದು ತೊಗೊಳೋ ಅಂಥ ಅವಶ್ಯಕತೆ ಏನಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಇಡೀ ಮಾಲ್ನ ತೋರಿಸ್ಬೇಕಂದ್ರೆ ಇಡೀ ದಿನ ವಿಡಿಯೋ ಮಾಡಿ ತೋರಿಸ್ಬೋದು, ಅಷ್ಟಿದೆ. ಬಟ್ ಅಷ್ಟು ನೋಡೋಕೆ ನಿಮಗೂ ಬೋರ್ ಆಗುತ್ತೆ, ತೋರ್ಸೋಕೆ ನನಗೂ ಬೇಜಾರಾಗುತ್ತೆ. ಅಲ್ಲಲ್ಲಲ್ಲ ವಿಡಿಯೋಗಳು ಮಾಡಿ ಒಂದಷ್ಟು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಆ್ಯಪಲ್ ಫೋನು ರೇಟು ನಮಗೂ ಇಲ್ಲಿಗೂ ಏನೋ ಒಂದು 20,000 ಕಮ್ಮಿ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಎಕ್ಸಾಕ್ಟಾಗಿ ಲೆಕ್ಕ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸ್ಯಾಮ್ಸಂಗು ಎಲ್ಲ ಫೋನ್ ಇಟ್ಟಿದ್ದಾರೆ ಇಲ್ಲಿ ಸೇಲ್ಗೆ. ರಿಯಲ್ಮಿ ಇದೆ, ವಿವೋ ಇದೆ, ಎಲ್ಲ ಇದೆ. ಸ್ಟುಡಿಯೋ ಅಂತ ಅಂದ್ಬಿಟ್ಟು ಸ್ಟುಡಿಯೋ 7 ಅಂತ, ಇದು ಎಕ್ಸ್ಕ್ಲೂಸಿವ್ ಆ್ಯಪಲ್ ಸ್ಟೋರು. ನಮ್ಮ ಬೆಂಗಳೂರಲ್ಲಿ ನಿಮಗೆ ಐ ಪ್ಲಾನೆಟ್ಟು, ಇಮ್ಯಾಜಿನ್ನು ಇದೆಲ್ಲ ಏನು ಎಕ್ಸ್ಕ್ಲೂಸಿವ್ ಸ್ಟೋರ್ ಇರುತ್ತಲ್ಲ ಆ್ಯಪಲ್ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ, ಹಂಗೆ ಇಲ್ಲೂ ಕೂಡ ಈ ಒಂದು ಸ್ಟೋರು ಇಲ್ಲಿದೆ, ಸ್ಟುಡಿಯೋ 7 ಅಂತ ಅಂದ್ಬಿಟ್ಟು. ಬರೀ ಆ್ಯಪಲ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ನ ಮಾತ್ರ ಅವ್ರು ಸೇಲ್ ಮಾಡ್ತಾರೆ. ಎಲ್ಲನೂ ಇಟ್ಟಿದ್ದಾರೆ. ಚೆನ್ನಾಗಿದೆ, ಮಾಲ್ ಒಳಗಡೆ ಇರೋವಂಥ ಒಂದು ಸ್ಟೋರ್ ಇದು. ವಿಡಿಯೋ ಬೋರ್ ಹೊಡಿತಿದ್ರೆ ಫಾರ್ವರ್ಡ್ ಮಾಡ್ಕೊಂಡು ನೋಡ್ರಪ್ಪ, ಪರವಾಗಿಲ್ಲ, ಏನು ಮಾಡೋದು, ಇರಲಿ. ಒಂದು 16 ನಿಮಿಷ ಕಂಟೆಂಟು ಅಂತ ಮಾಡಿದ್ದೀನಿ. ಸುಮಾರು ಪ್ರಾಡಕ್ಟ್, ಎಲೆಕ್ಟ್ರಾನಿಕ್ ಪ್ರಾಡಕ್ಟು, ಪೌಚು, ವೆರೈಟೀಸ್ ಇದೆ. ಕಲೆಕ್ಷನ್ಸ್ ತುಂಬ ಇರುತ್ತೆ, ಒಪ್ಕೊತೀನಿ. ನಮ್ಮ ಇದರಲ್ಲೆಲ್ಲ ಇಷ್ಟು ಕಲೆಕ್ಷನ್ಸ್ ಇರಲ್ಲ. ನಿಮಗೆ ನ್ಯಾಷನಲ್ ಮಾರ್ಕೆಟ್ಗೆ ಹೋದ್ರೆ ಇಷ್ಟೇ ಇರುತ್ತೆ, ಏನು ಸಿಗುತ್ತೆ ಅಲ್ಲಿ, ಸಿಗುತ್ತೆ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ಆಮೇಲೆ ಜನಗಳು ಹಂಗೆ ಇದ್ದಾರೆ, ಕ್ರೇಜು ಹಂಗೆ ಇದೆ. ಇಲ್ಲೆಲ್ಲ ಸ್ವಲ್ಪ ಮೊಬೈಲ್ ಕ್ರೇಜ್ ಜಾಸ್ತಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ವ್ಯಾಮೋಹ ಜಾಸ್ತಿ, ಪ್ರೀತಿ ಜಾಸ್ತಿ. ಕಟ್ಕೊಂಡಿರೋ ಹೆಂಡ್ತಿನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ವಸ್ತುಗಳನ್ನ ತುಂಬ ಜನ ತುಂಬ ಇಷ್ಟಪಡ್ತಾರೆ. ಜಪಾನಲ್ಲೂ ಹಂಗೇನೆ, ಆ್ಯಕ್ಚುಲಿ ತುಂಬ ಜನ ವಸ್ತುಗಳನ್ನ ತುಂಬ ಇಷ್ಟಪಡ್ತಾರೆ. ಚೀನಾದಲ್ಲೂ ಹಂಗೆ, ಥೈಲ್ಯಾಂಡಲ್ಲಿ, ಬ್ಯಾಂಕಾಕಲ್ಲೂ ಹಂಗೇನೆ. ಬಟ್ ನಮ್ಮ ದೇಶದಲ್ಲಿ ತುಂಬ ಜನ ದುಡ್ಡನ್ನ ಇಷ್ಟಪಡ್ತಾರೆ. ಎಲ್ಲ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ವಸ್ತುಗಳನ್ನ ಇಷ್ಟಪಡಬೇಕು ಅಂದರೆ ದುಡ್ಡನ್ನ ಇಷ್ಟಪಟ್ಟೇ ಪಡ್ತಾರೆ. ದುಡ್ಡು ಇಷ್ಟಪಟ್ರೆ ದುಡ್ಡಿದ್ರೇ ಎಲ್ಲ ತೊಗೊಳಕ್ಕಾಗೋದಲ್ವ. ಯಾಕೆ ನಾನು ಏನೇನೋ ಮಾತಾಡ್ತಾ ಇದ್ದೀನಲ್ಲ. ಬನ್ನಿ ವಾಪಸ್ ಟ್ರ್ಯಾಕಿಗೆ ಬನ್ನಿ. ನೋಡಿ, ಇದು MBK ಮಾಲ್ ಒಳಗಡೆ ನಿಮ್ಗೆ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ನೀವು ನೋಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಿಂಗಿದೆ ಮಾಲು. ಇಲ್ಲಾರ ಕೂತ್ಕೊಂಡು ಏನೋ ಊಟ ಮಾಡ್ತವ್ರೆ. ಮತ್ತೆ ವಾಪಸ್ ಹಿಂಗೆಲ್ಲ ರೌಂಡ್ ಹಾಕ್ಕೊಂಡು ಈ ಕಡೆಗೆ ಬಂದ್ವಿ. ಯಾವ ಕಡೆಗೆ ಬಂದ್ವಿ ಅಂದರೆ ಯಾವುದೋ ಒಂದು ಕಡೆಗೆ ಬಂದ್ವಿ. ಲೈಟ್ ಅಲ್ಲ, ಐಕಾನ್ ಸಿಯಾಮ್ ಅಂತ ಒಂದು ಮಾಲು, ಬ್ಯಾಂಕಾಕಲ್ಲಿರುವಂಥ ಒಂದು ಮಾಲ್ ಇದು. ನಾನು ಅವಾಗಲೇ ನಿಮ್ಗೆ ಹೆಸರು ಕರೆಕ್ಟಾಗಿ ಹೇಳಕ್ಕೆ ಬರಲಿಲ್ಲ, ಮರ್ತೋಗಿದೆ. ಈ ಆ್ಯಪ್ನಕ್ಕೆ ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ MBK ಮಾಲ್ ಬದಲು ಆ ಮಾಲ್ಗೆ ಹೋಗಿ, ಸಿಕ್ಕಾಪಟ್ಟೆ ಲಕ್ಸುರಿ ಆಗಿದೆ, ದೊಡ್ಡದಾಗಿದೆ, ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಮತ್ತು ನ್ಯೂ ಅರೈವಲ್ ಅಂದರೆ ಹೊಸದಾಗಿ ಅರೈವಲ್ ಆಗೋ ಥರ ಹೊಸ ಮಾಲ್ ಕಟ್ಟಿದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವ್ರಿಗೆ ಎಮೋಷನಲಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಅವಾಗ ಬ್ಯಾಂಕಾಕ್ ಬರೋರಿಗೆ MBK ಮಾಲ್ಗೆ ಹೋದ್ರೇ ನಂಗೆ ಒಂಥರ ಸಮಾಧಾನ ಅನ್ಸೋರಲ್ಲ, ಇಲ್ಲಿಗೆ ಬನ್ನಿ, ತೊಂದರೆ ಇಲ್ಲ, ಬೇಡ ಅಂತೇನಿಲ್ಲ. ಬಟ್ ಹೊಸದಾಗಿ ಫಸ್ಟ್ ಟೈಮ್ ಏನಾದ್ರು ಬರೋರಾದರೆ ಈ ಮಾಲ್ಗಿಂತ ಆ ಮಾಲ್ಗೆ ಹೋದರೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ಇದು MBK ಮಾಲಿನ ಹೊರಾಂಗಣ. ಆವಾಗಲೇ ಸ್ವಲ್ಪ ಬೆಳಕಿತ್ತು, ಇವಾಗ ಕತ್ಲಾದಾಗ ಹೆಂಗೆ ಅಂತ. ಮತ್ತು ಇಲ್ಲೇ ಮಾಲ್ಗೆ ಇಲ್ಲೊಂದು ಚಿಕ್ಕ ದೇವ್ರು ಇಟ್ಟಿದ್ದಾರೆ. ಇದು ಏನು ದೇವರು ಏನೋ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ. ಚೆನ್ನಾಗಿತ್ತು, ಅದಕ್ಕೆ ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ಮತ್ತು ಇಲ್ಲಿಂದ ನಾವೀಗ ಮೆಟ್ರೋ ಎತ್ಕೊಂಡು ಕೌಬಾಯ್ ರೋಡು ಮತ್ತು ನಾನಾ ಪ್ಲಾಜಾ, ಇನ್ನು ಬೇರೆ ಬೇರೆ ಜಾಗಕ್ಕೆ ಹೋಗ್ತೀನಿ. ಈ ವಿಡಿಯೋದಲ್ಲಿ ಅವೆಲ್ಲ ತೋರ್ಸೋಕೆ ಆಗದೆ ಇರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ತುಂಬ ಅದ್ಭುತ ಏನಲ್ಲ ಗುರು. ನಾನು ಸುಮಾರು ಸಲ ಬ್ಯಾಂಕಾಕ್ ಬಂದಿದ್ದೀನಿ. ತುಂಬ ಜನ ಬಂದಿರ್ತೀರಿ, ತುಂಬ ಜನ ಬಂದಿರಲ್ಲಲ್ವ. ಅವ್ರಿಗೆ ಯಾರು ಅಪ್ಪಿತಪ್ಪಿ ನಾನು ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಬರಲಿ, ಬ್ಯಾಂಕಾಕ್ ಹಿಂಗೆ ಕಾಣುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಜೊತೆಗೆ ಸುಮಾರು ವರ್ಷಗಳಾದ್ಮೇಲೆ ನಾನು ಮತ್ತೆ ಈಸಿಯಾಗಿ ಓಪನ್ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದಾಗ ನನಗೊಂದು ನೆನಪಿಗೋಸ್ಕರ ಇರಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ಯಾವುದೇ ರೀತಿಯಾದ ವ್ಯೂಸ್ ಬರಲಿ. ಹೌದು, ಮಾತುಗಂತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಅದೇನು ತಪ್ಪಿಲ್ವಲ್ಲ. ಮಾಡಿದ್ರೆ ಮಾಡಲಿ, ಮಾಡಿಲ್ಲ ಅಂದ್ರೆ ತೊಂದರೆ ಏನಿಲ್ಲ. ಬಟ್ ನನ್ನ ನೆನಪು, ಜೊತೆಗೆ ಯಾರು ನೋಡದೇ ಇರೋರು ಒಬ್ಬರು ಅಟ್ಲೀಸ್ಟ್ ನಾನು ವಿಡಿಯೋ ನೋಡಿದ್ರೆ ಅವ್ರಿಗೆ ಏನಾರ ಇಷ್ಟ ಆಯಿತು ಅಂದರೆ ನನಗೆ ಅದೊಂದು ಖುಷಿ, ಅದು ಎಕ್ಸ್ಟ್ರಾ ಬೋನಸ್ ನನಗೆ. ಪ್ರೈಮರಿಯಾಗಿ ನನ್ನ ಖುಷಿಗೆ ನಾನು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೆಲ್ಫಿ
ಬ್ಯಾಂಕಾಕಲ್ಲಿರುವ ಒಂದು ಮೆಟ್ರೋ ಸ್ಟೇಷನ್ನ ತೋರಿಸ್ತಾ ಇದ್ದೀನಿ, ಜೊತೆಗೆ ಮೆಟ್ರೋ ಟ್ರೈನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಒಳಗಡೆ ಕುಂತಿರೋ ಜನಗಳು ಯಾವ ಥರ ಇರ್ತಾರೆ ಅಂತ. ನಮ್ಮ ಬೆಂಗಳೂರಲ್ಲೂ ಮೆಟ್ರೋ ಇದೆ, ಸುಮಾರು ಜನ ಮೆಟ್ರೋಲ್ಲಿ ಓಡಾಡಿರ್ತೀರ, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿರೋ ಮೆಟ್ರೋ ಸಿಮಿಲರ್ ಹಂಗೆ ಇರುತ್ತೆ, ಬಟ್ ಜನಗಳು ಬೇರೆಯವರಾಗಿರ್ತಾರೆ. ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗುತ್ತೆ ಏನೇನು ಅಂದ್ಬಿಟ್ಟು ಇಲ್ಲಿ ಇಂಡಿಕೇಶನ್ ಹಾಕಿದ್ದಾರೆ ನೋಡಿ, ಯಾವ ಜನ ಕೂತಿದ್ದಾರೆ ಅಂತ. ಇಲ್ಲಿ ಲೋಕಲ್ ಇಟ್ಸು, ಇವರು ತುಂಬ ಜನ ಇಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ ಬೇಸಿಕ್ ಟ್ರಾನ್ಸ್ಪೋರ್ಟ್ ಆಗಿ, ಯಾಕಂದರೆ ಇದು ಈಸಿ ಮತ್ತು ಬೇಗ ಟ್ರಾವೆಲ್ ಮಾಡ್ಬೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ನಾವು ಇನ್ನೊಂದು ಮೆಟ್ರೋ ಚೇಂಜ್ ಮಾಡಬೇಕಿತ್ತು. ಒಂದು ಮೆಟ್ರೋ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಮತ್ತೆ ಇನ್ನೊಂದು ಮೆಟ್ರೋ ಹತ್ತಿದ್ವಿ. ಮೆಟ್ರೋಲ್ಲಿ ಓಡಾಡಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ, ಜೊತೆಗೆ ಕಾಸ್ಟ್ ಕೂಡ ಸೇವ್ ಆಗುತ್ತೆ ಅಂತ. ಟ್ಯಾಕ್ಸಿ ಆದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಇಲ್ಲಿ ಮಾತಿಗೆ ಮುಂಚೆ ಯಾವ ಟ್ಯಾಕ್ಸಿ ತೊಗೊಂಡ್ರು ನಿಮಗೆ ಬೂಮ್ ಬೇಕಾ, ಅಲ್ಲಿ ಕರ್ಕೊಂಡು ಹೋಗ್ಲಾ, ಇಲ್ಲಿ ಕರ್ಕೊಂಡು ಹೋಗ್ಲಾ, ಆ ಮಸಾಜ್ ಬೇಕಾ, ಈ ಮಸಾಜ್ ಬೇಕಾ ಅಂತ ತಲೆ ತಿಂತಾರೆ. ಅದ್ರ ಬದಲು ನಮ್ಮ ಪಾಡ್ ನಾವು ಒಂದು ಐಡಿಯಾ ಇಟ್ಕೊಂಡು ಮೆಟ್ರೋಲ್ಲಿ ಓಡಾಡಿದ್ರೆ ಈಸಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬ್ಯಾಂಕಾಕಲ್ಲಿ ಸಫಾರಿ ವರ್ಲ್ಡ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು. ಬಟ್ ಈ ಸತಿ ನಾನು ಸಫಾರಿ ವರ್ಲ್ಡ್ಗೆ ಹೋಗಲಿಲ್ಲ, ಸೊ ಅದು ಕೂಡ ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನಂದರೆ ಸುಮಾರು ಸಲ ಹೋಗಿದೆ, ನನಗೇನು ಹೋಗಬೇಕು ಅಂತ ಅನಿಸಿಲ್ಲ. ಬರೀ ವೀಡಿಯೋ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಹೋಗೋದ್ರ ಬದಲು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಈಗ ನೋಡಿ ಮೆಟ್ರೋ ಸ್ಟೇಷನಿಂದ ಕೆಳಗಡೆ ಇಳಿತಾ ಇದ್ದೀವಿ. ಹಂಗೆ ಇಳ್ಕೊಂಡು ನಾವೀಗ ಬೇರೆ ಬೇರೆ ಜಾಗ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೆಟ್ರೋ ನೋಡಿ ಕಾಡು ಒಳಗಡೆ ಫೈನಲ್ ಆಗುತ್ತೆ, ಇಳ್ಕೊಂಡಾದ್ಮೇಲೆ ನಾವು ಎಕ್ಸಿಟ್ ಆಗ್ತೀವಿ. ಆಚೆ ಕಡೆ ಬಂದು ಮೆಟ್ರೋ ಸ್ಟೇಷನ್ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟೇ, ಮೆಟ್ರೋ ಸ್ಟೇಷನ್ ಕತೆ ಮುಗೀತು. ಈಗ ನಾವು ಇಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ಹೋಗುವ ಸಮಯ. ಮತ್ತು ಹೋಗ್ಬೇಕಾರೆ ಇಲ್ಲೊಂದು ಕಾರಿಡಾರ್ ಇತ್ತು, ಝೂಮ್ ಮಾಡ್ತೀನಿ ನೋಡಿ. ಬೇಕಾರೆ ಇಲ್ಲಿ ನೋಡಿ ಯಾವುದೋ ಒಂದು ಸೀರಿಯಲ್ಲೋ ಮೂವಿನೋ ಗೊತ್ತಿಲ್ಲ ಶೂಟಿಂಗ್ ನಡೀತಿತ್ತು. ನೋಡಿದಾಗ ಇಷ್ಟ ಆಯಿತು, ಪರವಾಗಿಲ್ಲ ಗುರು, ಯಾರೋ ಏನೋ ಸಿನಿಮಾನೋ ಧಾರಾವಾಹಿ ಏನೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹಂಗೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ.